ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನು ಹಳ್ಳಿ ಮನೆಯ ಗೃಹ ಪ್ರವೇಶದ 3-4 ವ್ಲಾಗನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವತ್ತು ಈಗ ಮಂತ್ರಾಕ್ಷತೆಯ ಸಮಯ. ಪುರೋಹಿತರು ಇಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಆನಂತರ ಮಾವ ಅತ್ತೆ ಅವ್ರಿಗಿಂತ ಹಿರಿಯರ ಹತ್ರ ಕೊಟ್ಬಿಟ್ಟು ಅವ್ರ ಹತ್ರ ತೊಗೊಳ್ತಾರೆ. ಆಮೇಲೆ ಎಲ್ಲರೂ ಕೂಡ ಮಂತ್ರಾಕ್ಷತೆಯನ್ನು ತೊಗೊಳ್ತಾರೆ. ಹಾಗೆ ಊಟಕ್ಕೆ ಹೋಗುವಂಥ ಸಮಯ. ಏನೆಲ್ಲ ಇತ್ತು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ ನೋಡಿದಷ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಣ ಅಂತ ಅನಿಸುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಯತ್ಕಿಂಚಾಸೋ ಮನಸಾ ಯಜ್ಜವಾಚಾ ಯಜ್ಞೇನ ಪುರಾವಿಷ್ಟಾದಾಹುತೀರಸ್ಯ ಹಂತೋ ಯಾಸುದಾನಾನಿರತಿರಾದುರಕ್ಷಃ ಶ್ರೇಯಸ್ಯ ಗ್ರಂಥವೃತೇನ ಸತ್ಯಂ ಇಂದ್ರೇಷಿತಾ ಆಜ್ಯಮಸ್ಯ ಮತ್ಸಂತೋ ಆದಸ್ಸಮರ್ಥ್ಯಯದಸಂ ಕರೋತಿ ಅಗ್ನಿದೇಹಂ ಕೃತಗುಮಲಿಃ ರಾತ್ರವ್ಯಸ್ಯಾಭಿದಾಸತಃ ಪ್ರಷಟ್ಕಾರೇಣ ವಜ್ರೇಣ ಋತ್ಯಾಗುಮಹನ್ವಿಕೃತಾಮಹಂ ಯೋಮಾದಕ್ತಂ ದಿವಾಸಾಯಂ ರಾತಶ್ಚಾಹ್ನಾನಿ ಪೀಯತೆ ಅಭ್ಯಾಸಮಿಂದ್ರವಜ್ರೇಣ ರಾತ್ರವ್ಯಂ ಪಾದಯಾಮಸಿ ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ ಮದವ್ಯಾಸಾನೀತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ ರಕ್ಷೋಹಣಂ ಮೃದನಾಸುಧಿಷ್ಣಂ ಜ್ಯೋತಿಷ್ಮಂತಂ ದೀಪ್ಯತಂ ಪುರಂಧಿಂ ಅಗ್ನಿಗ್ಸ್ವಿಷ್ಟಮೃತಮಾಹುವೇಮ ಸೃಷ್ಟಮಗ್ನೆ ಅಭಿತೃಣಾಹಿ ವಿಶ್ವಾದೇವ ಪ್ರದನಾ ಅಭಿಷ್ಯ ಪರನ್ನಃ ಪಂಥಾಂ ಪ್ರದಿಶಂ ವಿಭಾಯಿ ಜ್ಯೋತಿಷ್ಮಧ್ಯೆ ಯದರನ್ನಮಾಯು ನವತಿ ಜಾಯಮಾನಂ ಸಂತುಯಜಮಾನಸ್ಯ ಬಾಗಿಲು ಕೊಟ್ಟೋಡ ಬಾಗಿಲು ಕುತ್ಕೊಳ್ಳಿ ಕೊಡ್ತಿಲ್ಲ ದೊಡ್ಡ ಮನೆ ಹಿರಿಯ ಜನ ಅದಕ್ಕೆ ಎಲ್ಲರಿಗೂ ಮಂತ್ರಾಕ್ಷತೆ ಕೊಡ್ತಾ ಇದ್ದೀವಿ. ಅಜ್ಜ ಆಯಿ ತಗೊಂಡರು. ರೆಡಿ ಮಾಡ್ತಾ ಇದ್ದಿದ್ದಾರಲ್ಲ, ಈಗ ರೆಡಿ ಮಾಡಿ ತಂದಿಟ್ಟಂದ್ರೆ ಇಲ್ಲಿ ಬಿಟ್ಟು ಎಲ್ಲರಿಗೂ ನನ್ನ ಚಮಚ ಕತೆ ಪ್ರಸಾದ ಅಲ್ಲಿದ್ದು ನೋಡಿ. ಕತೆ ಪ್ರಸಾದ ನಿಮ್ಮಲ್ಲಿ ತಕೊಂಬಿಡು. ಫಸ್ಟ್ ತಕೊಂಡೊಯ್ದುವಾ ತಕೊಯ್ದುವಾಡ ಹರ್ಷಿ ಅಲ್ಲ ಅಜ್ಜಿಗೆ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ತಕ ಅಜ್ಜಿ ಕಲಿ ತಿನ್ನು. ಅಕ್ಷತ ತಲೆ ಮೇಲೆ ಇಕ್ಕಳು. ಪುರೋಹಿತರು ಆಶೀರ್ವಚನ ಮಾಡಿಬಿಟ್ಟು ಮಂತ್ರಾಕ್ಷತೆಯನ್ನು ಕೊಟ್ಟರು ಮಾವನ ಹತ್ರ. ಮಾವ ಶಾರದತ್ತೆ ಹತ್ರ ಅದನ್ನ ಕೊಟ್ಟರು, ಮನೆಯ ಹಿರಿಯರು ಅಂತೇಳಿ. ಅವರೆಲ್ಲರಿಗೂ ಮಂತ್ರಾಕ್ಷತೆ ಕೊಟ್ಟರು. ಈಗ ಮಂತ್ರಾಕ್ಷತೆ ಎಲ್ಲ ತಗೊಂಡು ನಾನಿಲ್ಲಿ ಪುರೋಹಿತರಿಗೆಲ್ಲ ನಮಸ್ಕಾರ ಮಾಡಿ ತೀರ್ಥ ತಗೊಳ್ತಾ ಇದ್ದೀನಿ. ಈಗ ಇಬ್ಬರು ಸುಮಂಗಲಿಯರಿಗೆ ಭಾಗ್ಯನ ಕೊಡೋದಕ್ಕೆ ಅಂತ ತೆಗೆದಿಟ್ಟಿರೋದನ್ನು ಇಲ್ಲಿ ಕೊಡ್ತಾ ಇದ್ದೀವಿ.
ಕೊಡೋದಕ್ಕೆ ಹೊರಟು ಅತ್ತಿಗೆ ಖುಷಿ, ಇಬ್ಬರು ಅತ್ತಿಗೆಯಂದಿರು, ಇಬ್ಬರು 3 ಅತ್ತಿಗೆಯಂದಿರು, ಚಿಕ್ಕಪ್ಪಂದಿರು, ಸಣ್ಣ ಮಾವನ ಮಕ್ಕಳು. ಹೇ ಬಿದ್ದಿಯಲ್ಲ, ಊಟಪ್ಪ ನಿಂಗೆ. ಯಾರು ಇಲ್ಲಿ ಊಟ ಆದಮೇಲೆ ಕೈ ತೊಳ್ಕೊಂಡು ಬರ್ತಾರಲ್ಲ, ಆವಾಗ ತಿನ್ನೋದಿಕ್ಕೆ ಅಂತೇಳಿ ಬಾಳೆಹಣ್ಣನ್ನು ಇಟ್ಟಿದ್ದಾರೆ. ಇಲ್ಲಿ ಬಾಳೆಗೊನೆಯನ್ನೇ ಇಟ್ಟಿದ್ದಾರೆ. ಗೃಹ ಪ್ರವೇಶಕ್ಕೆ 800ಕ್ಕೂ ಜಾಸ್ತಿ ಜನ ಆಗಿದ್ದರು. ಯಾರೆಲ್ಲ ಬಂದಿದ್ರು ಅನ್ನೋದನ್ನು ಆಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈಗ ಪುರೋಹಿತರೆಲ್ಲ ಊಟಕ್ಕೆ ಕೂತಿದಾರಲ್ಲ, ಆ ಕಡೆ ಹೋಗೋಣ ಬನ್ನಿ. ಮತ್ತೆ ಸೊಕಾಶ್ ಊಟ ಮಾಡಿ ಕಡೆ ಬತ್ತೆ. ಮತ್ತೆ ನೀ ಅಕ್ಕಳ ಸಂತಿಗೆ ಹೋಗ್ಬಿಟ್ಟುಗ. ರುದ್ರ ಮರುತಃ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತನ್ನ ವಿದುಃಸುರಾಸುರಗಣಾಃ ಯಸ್ಯಾಂತನ್ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಈ ಗ್ರಂಥ ಬಂದ್ರೆ ಮಾತ್ರ ಬ್ರಾಹ್ಮಣರು ಊಟಕ್ಕಂದು ಕಳೆ. ಹೌದು, ರಾಶಿ ಚಂದ ಹೇಳಿದ್ರು. ನೆಕ್ಸ್ಟ್ ಮುಂದೊಂದು ಭಟ್ರು ಹೇಳಿ. ಹೌದು, ಅವ್ರ ಕಂಠ ರಾಶಿ ಚಲೋ ಇದ್ದು. ನೀವು ಹೇಳಿ ಎಲ್ಲರೂ ಒಂದೊಂದ ಬಂದಂಗೆ ಹೇಳಿ. ರಾಮ ತಪೋವನಾದಿಗಮನಂ ಅತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣೋ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣಮಥನಂ ಏತದ್ಭಿ ರಾಮಾಯಣೋ ರಮ ಪಾರ್ವತೀ ಪದಯ ಹರ ಹರ ಮಹಾದೇವ. ಪುರೇತ್ರಿಗೆ ನೆಕ್ಸ್ಟ್ ರೆಡಿ ಹಾಕೊಂಡಿದ್ರು. ಸಾಲಲ್ಲಿ ಹೇಳ್ಬಿಡಿ. ತವ ಚರಣ ಪಂಜೇರುಹವಂ ವಿರಿಂಚಿಸ್ಸಿಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾಂ ಹರಃ ಸಂಕ್ಷುಭ್ಯೈನಂ ಗಜತಿ ವಸಿತೋದ್ದೂಲನ ವಿಧಿಂ ನಮಃ ಪಾರ್ವತೀಪತಯೇ कैलासाद्रीशकोणे सुरविटपि तटे स्फाटिके मण्डपे सन् मातङ्गारतिपीठो परिपरिलसितम् सेव्यमानम् सुरौघैः ज्ञानस्तम्भमबाहुम् मृगमपि परुषम् ज्ञानमुद्राम् वहन्तम् गोद्योगवेष्टम् दधत वृषिगणे ज्ञानमीशानमीडे नमः पार्वतीपतये ಸ್ಪೆಷಲ್ ಅಡಿಗೆ. ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾ ಚ ವಚನೈಃ ಕೃತಕೇತರೈಶ್ಚೇತ್ ತೇಷಾಂ ಪ್ರಕಾಶನ ದಶಾ ಚ ಮಹೀಸುರೈಶ್ಚೇತ್
तानन्तरेण निपतेत्वनुमत्प्रणामः नमः पार्वतीपतये मगच्छत्वमितस्ततो गिरिशभो मय्येव वासं कुरु मगच्छत्वमितस्ततो गिरिशभो मय्येव वासं कुरु स्वामिन्नादिकिरातमामकमनः कान्तारसीमान्तरे वर्तन्ते बहुशो मृगामदजुषो मात्सर्यमोहादयो वर्तन्ते बहुशो मृगामदजुषो मात्सर्यमोहादयो तान् हत्वा मृगया विनोदरुचिता तान् हत्वा मृगया विनोदरुचिता लाभञ्च सम्प्राप्स्यसि हर नमः पार्वतीपतये दशकण्ठनीताम् सीताम् विजेतुम् पथितारणानाम् महेन्द्रशैलस्य खगेन्द्रवेगः प्रस्थादुगस्थात् प्रथमानवेगः भोजनकाले सीताकान्तस्मरणम् ಅವರೆಲ್ಲ ಗ್ರಂಥ ಹೇಳಾದ್ಮೇಲೆ ಈಗ ನನ್ನ ಹತ್ರನೂ ಒಂದು ಹೇಳು ಅಂತ ಹೇಳ್ತಾ ಇದ್ರು. ಇವಾಗ ನಾನು ಕೂಡ ಒಂದು ಗ್ರಂಥ ಹೇಳ್ತಾ ಇದ್ದೀನಿ. ಸೌಂದರ್ಯ ರತ್ನಾಕರಿ ನಿರ್ಧೂತ ಕಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಹರರ ಪಾರ್ವತಿ ಪತೆ. ಇಲ್ಲಿ 3-4 ಥರ ಊಟ ಇತ್ತು. ಪುರೋಹಿತರೆಲ್ಲ ಕೆಳಗಡೆ ಕೂತ್ಕೊಂಡಿದ್ರು. ಹೆಚ್ಚಾಗಿ ಪುರೋಹಿತರೆಲ್ಲ ಯಾವಾಗಲೂ ಬಾಳೆ ಎಲೆಯಲ್ಲಿ ಕೆಳಗಡೆನೇ ಕೂತು ಊಟ ಮಾಡೋದು. ಟೇಬಲ್ ಊಟ ಇತ್ತು, ನಂತರ ಬಫೆ ಇತ್ತು, ಒಂದೊಂದು ಕಡೆ ಒಂದೊಂದು ಥರ ಊಟ ಇತ್ತು. ಇವಾಗ ಅಲ್ಲೆಲ್ಲ ಮಾತಾಡಿಸಿ ಬಂದೆ. ಪುರೋಹಿತರೆಲ್ಲ ಎಷ್ಟು ಚೆನ್ನಾಗಿ ಗ್ರಂಥ ಹೇಳಿದ್ರು, ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಾವು ಕೂಡ ಕಲ್ತ್ಕೋಬೋದು, ಎಷ್ಟೊಂದು ಕಲ್ತ್ಕೊಳ್ಳುವಂಥದ್ದು ಇರುತ್ತೆ. ಹಾಗೆ ಇಲ್ಲೆಲ್ಲ ಉಡುಗೊರೆ ಕೊಡ್ತಾಯಿದ್ರು. ಬಂದೆ, ಇವರು ನೋಡಿ ವಿಮಲತ್ತೆ ಅಂತೇಳಿ ಅತ್ತೆ ಅಕ್ಕ ಇವರು ಬಂದು 2-3 ದಿವಸ ಆಗಿತ್ತು. ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರ ಜೊತೆಗೆ ಸುದ್ದಿ ಹೇಳ್ತಾ ಯಾಕೋ ಗೊತ್ತಿಲ್ಲ ಅವ್ರಿಗೊಂದು ಸೀರೆ ಕೊಡಬೇಕು ಅಂತ ಅನಿಸ್ಬಿಡ್ತು ನನಗೆ. ಅವ್ರಿಗೆ ಬೇರೆ ವಯಸ್ಸಾಯ್ತಲ್ಲ, ಮುಂದೆಲ್ಲ ನನಗೆ ಎಷ್ಟು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ನಾವು ಊರಿಗೆ ಜಾಸ್ತಿ ಹೋಗ್ತಾ ಇರಲ್ಲ. ಅದಕ್ಕೋಸ್ಕರ ಅವರಿಗೊಂದು ಸೀರೆ ಕೊಡೋಣ ಅಂತ ಮನಸ್ಸಿಗೆ ಅನಿಸ್ತಾ ಇತ್ತು. ಮನಸ್ಸಿಗೆ ಏನು ಅನಿಸ್ತೋ ಅದನ್ನ ಆಗಲೇ ಮಾಡಿಬಿಡಬೇಕು ಅಲ್ವಾ. ಅದಕ್ಕೋಸ್ಕರ ಕರಿಯೋದಕ್ಕೆ ಹೋದಾಗ, ಪೇಟೆ ಕಡೆ ಹೋದಾಗ ಅವರಿಗೊಂದು ಸೀರೆ ತೊಗೊಂಡು ಬಂದೆ. ನಾನು ವಿಮಲಕ್ಕೆ ಕೊಡೋದಕ್ಕೆ ಅಂತೇಳಿ ಒಂದು ಸೀರೆ ತೊಗೊಂಡು ಬಂದಿದ್ದೀನಿ. ಅವರು ತುಂಬ ಪ್ರೀತಿ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಮತ್ತು ಏಜ್ ಬೇರೆ ಆಯಿತು. ಕೊನೆಗೆಲ್ಲ ನಮಗೆ ಬಂದಾಗ ಸಿಗ್ತಾರೋ ಇಲ್ಲವೋ ಗೊತ್ತಿಲ್ಲ. ಈಗ ನಾವು ಹೆಚ್ಚಾಗಿ ಬರೋದೇ ಫಂಕ್ಷನ್ ಟೈಮಲ್ಲಿ. ಅದಕ್ಕೋಸ್ಕರ ಅವರಿಗೊಂದು ಸೀರೆ ಕೊಡೋಣ ಅಂತ ನನಗೆ ತುಂಬ ಅನಿಸ್ತಾ ಇತ್ತು. ಅದಕ್ಕೆ ಅವರಿಗೆ ಒಂದು ಸೀರೆ ತೊಗೊಂಡು ಬಂದಿದ್ದೀನಿ. ಹಾಗೆ ಅತ್ತೆಗೊಂದು ಸೀರೆ ತೊಗೊಂಡು ಬಂದೆ ಗೃಹಪ್ರವೇಶ ಟೈಮಲ್ಲಿ. ಅತ್ತೆಗೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅತ್ತೆಗೆ ಈ ಥರ ಸಾರಿ ತೊಗೊಂಡು ಬಂದೆ. ಅವರಿಗೆ ಈ ಕಲರ್ ಚೆನ್ನಾಗಿ ಕಾಣ್ಬೋದು ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ. ಇಲ್ಲಿ ಈ ಥರ ಇದೆ. ಅತ್ತೆಗೆ ಸಿಲ್ಕ್ ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಇವರಿಗೆ ಕಾಟನ್ ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ಇದಕ್ಕೆ 760 ದೊಡ್ಡತೆಗೆ ಕೊಡೋದಕ್ಕೆ ಅಂತ ತಂದು ಸೀರೆ ಕಾಟನ್ ಸ್ಯಾರಿ ತಂದಿದ್ದೀನಿ. ತುಂಬ ಸಾಫ್ಟಾಗಿರುತ್ತೆ ಮತ್ತು ಈ ಸೆಕೆಗೆಲ್ಲ ಚೆನ್ನಾಗಿರುತ್ತೆ ಉಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಏಜ್ ಆದವರಿಗೆಲ್ಲ ಈ ಥರ ಸಾಫ್ಟ್ ಸ್ಯಾರಿಗಳು ತುಂಬ ಖುಷಿ ಆಗುತ್ತೆ ಉಟ್ಕೊಳ್ಳೋಕ್ಕೆ. ಮತ್ತು ಲೈಟ್ ವೇಟ್ ಇದೆ, ತುಂಬ ಹೆವಿ ವೇಟು ಇಲ್ಲ. ಅವರಿಗೆ ವಾಶ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಸ್ಯಾರಿ ತೊಗೊಂಡಿದ್ದೀನಿ. ಇದ್ರ ಪಲ್ಲು ನೋಡಿ ಈ ಥರ ಬರುತ್ತೆ. ಅತ್ತೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಿಲ್ಕ್ ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಇದನ್ನ ಬೆಂಗಳೂರಿಂದ ಬರುವಾಗಲೇ ತೊಗೊಂಡು ಬಂದಿದ್ದೆ. ಇವರಿಗೆ ನಾನು ಸಿರ್ಸಿಗೆ ಬಂದ್ಮೇಲೆ ತೊಗೊಂಡೆ. ಇದನ್ನ ಬೆಂಗಳೂರಿಂದ ಬರುವಾಗಲೇ ತೊಗೊಂಡು ಬಂದಿದ್ದೀನಿ. ಪಲ್ಲು ಕೂಡ ತುಂಬಾ ಚೆನ್ನಾಗಿದೆ ಇದ್ರದ್ದು. ನನಗೆ ಈ ಕಲರ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ನನಗೆ ಅಂತ ತೊಗೊಂಡಿದ್ದು ನಾನು. ಹಾಗೆ ನನಗೆ ಇನ್ನೊಬ್ಬರು ಕೊಟ್ಟಿದ್ರು ಇದೇ ಕಲರ್ದು. ಶಾಂತಾ ಮೇಡಮ್ ಅವ್ರು ನಂಗೆ ಕೊಟ್ಟಿದ್ರು. ನನಗೆ ಅವರು ವರಮಹಾಲಕ್ಷ್ಮಿ ಟೈಮಲ್ಲಿ.
ಅದಕ್ಕೆ ಇದೇ ಕಲರ್ ಹೇಗಾದ್ರು ನನಗಿದೆ ಇದು ತುಂಬ ಇಷ್ಟ ಆಗಿತ್ತು ಕಲರ್, ಅದಕ್ಕೆ ಅವ್ರಿಗೂ ಕೂಡ ಇದೇ ಥರ ತೊಗೊಂಡು ಬಂದಿದ್ದೀನಿ. ಕೃತಿಕ ನೀ ಕ್ಯಾಮ್ರಾದಲ್ಲಿ ಫಿಟ್ ಆಗ್ತಿಲ್ಲ ಫ್ರೇಮಲ್ಲಿ. ಹರ್ಷಿ ನೀ ಹಿಡ್ಕ ಕೂತ್ಗಳ ನಿಂದ ಮಾಡು ನಿತ್ಗಳ ನೀನು. ಅಪ್ಪನ ಕವರ್ ಮಾಡೋದು ಇನ್ನೂ ಕಷ್ಟ. ಇವತ್ತಿನ ಗೃಹ ಪ್ರವೇಶದ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ವ್ಲಾಗಲ್ಲಿ ಯಾರೆಲ್ಲ ಬಂದಿದ್ರು ಗೃಹ ಪ್ರವೇಶಕ್ಕೆ, ಎಷ್ಟೆಲ್ಲ ಜನ ಬಂದಿದ್ರು ಅನ್ನೋದನ್ನೆಲ್ಲ ನೋಡೋಣ ಆಯಿತಾ.